ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್. ನೀವಿನ್ನೂ ಹೊಸ ವರ್ಷದ ದಿನ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಲ್ವಾ? ಎಲ್ಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ? ನೀವಿನ್ನೂ ಪ್ಲ್ಯಾನ್ ಮಾಡಿಲ್ಲ ಅಂದರೆ ಇಲ್ಲಿ ಕೆಲವೊಂದು ಟ್ರಾವೆಲ್ ಐಡಿಯಾಸ್ನ ಶೇರ್ ಮಾಡ್ತಾ ಇದ್ದೀನಿ. ಒಬ್ಬೊಬ್ಬರ ಹೊಸ ವರ್ಷದ ಆಚರಣೆ ಒಂದೊಂದು ರೀತಿ ಇರುತ್ತೆ. ಕೆಲವರಿಗೆ ಪಾರ್ಟಿ ಮಾಡೋದು ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ದೇವಸ್ಥಾನಕ್ಕೆ ಹೋಗಿ ಬರೋದೇ ಖುಷಿ ಇರುತ್ತೆ. ನೀವೇನಾದರೂ ದೇವಸ್ಥಾನಕ್ಕೆ ವಿಸಿಟ್ ಮಾಡಬೇಕು ಅಂತ ಇದ್ದರೆ ಕೆಲವು ದೇವಸ್ಥಾನಗಳ ವಿಶೇಷವನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹೊಸ ವರ್ಷದ ದಿನ ನೀವೇನಾದರೂ ದೇವಿ ದರ್ಶನ ಮಾಡಬೇಕು ಅಂದ್ಕೊಂಡ್ರೆ ಮೈಸೂರಲ್ಲಿರುವಂಥ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬನ್ನಿ. ಮೈಸೂರಿಗೆ ಹೋದರೆ ಚಾಮುಂಡಿ ಬೆಟ್ಟ ಮಾತ್ರ ಅಲ್ಲ, ಅದ್ರ ಜೊತೆ KRS, ಮೈಸೂರು ಪ್ಯಾಲೇಸ್, ಇನ್ನು ಅಂಡರ್ ವಾಟರ್ ಇದೆಲ್ಲ ಕೂಡ ನೋಡ್ಕೊಂಡು ಬರ್ಬೋದು. ದುರ್ಗಾದೇವಿ ಇಲ್ಲಿ ಚಾಮುಂಡಿ ರೂಪದಲ್ಲಿ ಬೆಟ್ಟದ ಮೇಲೆ ನೆಲೆಸಿದ್ದಾಳೆ. ಸೊ ಎಲ್ಲರಿಗೂ ಕೂಡ ಚಾಮುಂಡೇಶ್ವರಿಯ ಆಶೀರ್ವಾದ ಸಿಗಲಿ. ಇನ್ನು ಪಟ್ಟದಕಲ್ಲು. ಪಟ್ಟದಕಲ್ಲಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದೆ. ಇದನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಮಾಡಿದರೆ ನೋಡೋಕೆ ತುಂಬ ಚೆನ್ನಾಗಿರೋವಂಥ ದೇವಸ್ಥಾನ. ಹೊಸ ವರ್ಷದ ದಿನ ನೀವು ಪಟ್ಟದಕಲ್ಲಿಗೆ ಹೋದರೆ ಮಲ್ಲಿಕಾರ್ಜುನನ ದರ್ಶನ ಪಡಿಬೋದು. ನೆಕ್ಸ್ಟು ನಂಜನಗೂಡು. ನಂಜನಗೂಡಲ್ಲಿ ಶ್ರೀಕಂಠೇಶ್ವರ ದೇವಸ್ಥಾನ ಇದೆ. ಇದು ಕರ್ನಾಟಕದಲ್ಲಿ ಅತಿ ದೊಡ್ಡ ದೇವಸ್ಥಾನ ಅಂತ ಹೇಳಲಾಗುತ್ತೆ. 19ನೇ ಶತಮಾನದಲ್ಲಿ ನಿರ್ಮಿಸಿರುವಂಥ ದೇವಸ್ಥಾನ ಇದು. 9 ಮಹಡಿಗಳಿರೋ ಗೋಪುರ ಇದೆ. ಇಲ್ಲಿ ಕೂಡ ನೀವು ಹೊಸ ವರ್ಷಕ್ಕೆ ಹೋಗಿ ಬರ್ಬೋದು. ನೆಕ್ಸ್ಟು ಹಳೇಬೀಡು. ಹಳೇಬೀಡಲ್ಲಿ ಹೊಯ್ಸಳೇಶ್ವರ ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿರೋ ಕೆತ್ತನೆ ತುಂಬಾ ಚೆನ್ನಾಗಿದೆ. ಅಷ್ಟು ಹೆಸರುವಾಸಿಯಾದಂಥ ವಾಸ್ತುಶಿಲ್ಪ ಇಲ್ಲಿದೆ. ಇದನ್ನು ರಾಜ ವಿಷ್ಣುವರ್ಧನ ಹೊಯ್ಸಳೇಶ್ವರ ದೇವಸ್ಥಾನವನ್ನು ಕಟ್ಟಿಸಿರೋದು. ಅದರಿಂದ ಇದಕ್ಕೆ ಹೊಯ್ಸಳೇಶ್ವರ ದೇವಸ್ಥಾನ ಅಂತಲೇ ಹೆಸರು ಬಂದಿದೆ. ತುಂಬ ಚೆನ್ನಾಗಿರೋವಂಥ ದೇವಸ್ಥಾನ. ನೀವು ಈ ಹೊಸ ವರ್ಷಕ್ಕೆ ಭೇಟಿ ಕೊಡ್ಬೋದು. ಇನ್ನು ನಮ್ಮ ಕೋಲಾರದಲ್ಲಿ ಫೇಮಸ್ ಆಗಿರೋದಂದರೆ ಕೋಟಿಲಿಂಗೇಶ್ವರ. ಏಷ್ಯಾದಲ್ಲೇ ಅತಿ ದೊಡ್ಡವಾದ ಮತ್ತು ಎತ್ತರವಾದಂಥ ಶಿವಲಿಂಗ ಇರೋದು ಇಲ್ಲೇ. ಇಲ್ಲಿ ವರ್ಷಕ್ಕೆ ಏನಿಲ್ಲ ಅಂದರೂ 2 ಲಕ್ಷ ಜನರು ಇಲ್ಲಿ ಭೇಟಿ ಕೊಡ್ತಾರೆ. ಕೋಟಿಲಿಂಗೇಶ್ವರ ದೇವಸ್ಥಾನ ಕೋಲಾರದ ಕಮ್ಮಸಂದ್ರ ಗ್ರಾಮದಲ್ಲಿದೆ. ಇಲ್ಲಿ ನೀವು ನಿಮ್ಮ ಹೊಸ ವರ್ಷನ ಆಚರಣೆ ಮಾಡ್ಬೋದು. ಕೋಲಾರದಲ್ಲಿ ಇನ್ನೂ ಕೆಲವು ಪ್ರಮುಖ ದೇವಾಲಯಗಳಿದೆ. ಸೋಮನಾಥೇಶ್ವರ ದೇವಾಲಯ, ಕೋಲಾರಮ್ಮ, ಈ ರೀತಿ ಬೇರೆ ಬೇರೆ ದೇವಸ್ಥಾನಗಳಿದ್ವಿ. ತುಂಬ ಒಳ್ಳೆ ಟೆಂಪಲ್ಸ್ ಇದ್ದಾವೆ. ಒಮ್ಮೆ ವಿಸಿಟ್ ಮಾಡಿ. ಇನ್ನು ನಿಮಗೆ ಹೊಸ ವರ್ಷದ ದಿನ ಹಂಪಿಗೆ ಹೋಗಬೇಕು ಅಂತ ಅನಿಸಿದರೆ ತುಂಬ ಚೆನ್ನಾಗಿರೋ ಅಂಥ ದೇವಸ್ಥಾನ ಹಂಪಿನಲ್ಲಿದೆ. ಹಂಪಿನಲ್ಲಿ ವಿರೂಪಾಕ್ಷ ದೇವಸ್ಥಾನ ಇದೆ. ಇಲ್ಲಿ ಹಂಪಿಯ ವಿಠಲ ದೇವಸ್ಥಾನದಲ್ಲಿ ನೀವು ಕಲ್ಲಿನ ರಥವನ್ನು ನೋಡ್ಬೋದು. ಇದು ಯುನೆಸ್ಕೋ ಪಟ್ಟಿಯಲ್ಲಿ ಕೂಡ ಸೇರಿದೆ. ಈ ಕಲ್ಲಿನ ರಥವನ್ನು ಗರುಡ ದೇವರಿಗೆ ಸಮರ್ಪಣೆ ಮಾಡಲಾಗಿದೆ. ಇದರ ಜೊತೆಗೆ ಇಲ್ಲಿನ ಕಂಬಗಳಲ್ಲಿ ನೀವು ಸಂಗೀತವನ್ನು ಕೂಡ ಆಲಿಸ್ಬೋದು. ತುಂಬ ಸುಂದರವಾಗಿರುವಂಥ ದೇವಸ್ಥಾನ ಹಂಪಿ. ಸಾಧ್ಯ ಆದರೆ ಹೊಸ ವರ್ಷದ ದಿನ ಭೇಟಿ ಮಾಡಿ. ಮತ್ತೊಂದು ದೇವಸ್ಥಾನ ಬೇಲೂರಿನ ಚೆನ್ನಕೇಶ್ವ. ಇಲ್ಲಿ ಚೆನ್ನಕೇಶ್ವ ದೇವಸ್ಥಾನ ಇದೆ. ತುಂಬ ಚೆನ್ನಾಗಿರುವಂಥ ಸುಂದರವಾದ ವಾಸ್ತುಶಿಲ್ಪವನ್ನು ಒಳಗೊಂಡಿರುವಂಥ ಚೆನ್ನಕೇಶ್ವ ದೇವಸ್ಥಾನ ನೀವು ಈ ಹೊಸ ವರ್ಷದ ದಿನ ಭೇಟಿ ಮಾಡ್ಬೋದು. ಇಲ್ಲಿ ಚೆನ್ನಕೇಶ್ವರ ಸ್ವಾಮಿಯ ದರ್ಶನ ಕೂಡ ಪಡಿಬೋದು. ತುಂಬ ಸುಂದರವಾಗಿರೋ ದೇವಸ್ಥಾನ. ಒಮ್ಮೆ ಭೇಟಿ ಮಾಡಿ. ಇನ್ನು ಕೊನೆಯದಾಗಿ ದ್ವಾದಶ ಜ್ಯೋತಿರ್ಲಿಂಗ. ದ್ವಾದಶ ಜ್ಯೋತಿರ್ಲಿಂಗ ಬೆಂಗಳೂರಿನಲ್ಲಿದೆ. ಬೆಂಗಳೂರಿನ ಬನಶಂಕರಿ 6th ಸ್ಟೇಜಲ್ಲಿದೆ. ಈ ದೇವಸ್ಥಾನ ಬಹಳ ಸುಂದರವಾಗಿದೆ. ಇಲ್ಲಿ 12 ವಿಭಿನ್ನ ರೀತಿಯ ಜ್ಯೋತಿರ್ಲಿಂಗಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿರುವಂಥ ಶಿವಲಿಂಗವನ್ನು ನೀವಿಲ್ಲಿ ನೋಡ್ಬೋದು. ಹೊಸ ವರ್ಷದ ದಿನ 12 ಜ್ಯೋತಿರ್ಲಿಂಗದ ದರ್ಶನ ಪಡಿಬೇಕು ಅಂದರೆ ನೀವು ದ್ವಾದಶ ಜ್ಯೋತಿರ್ಲಿಂಗಗೆ ಒಮ್ಮೆ ಭೇಟಿ ಮಾಡಬೇಕು. ಸೊ ಇದಿಷ್ಟು ದೇವಸ್ಥಾನಗಳ ಪಟ್ಟಿಯನ್ನು ಕೊಟ್ಟಿದ್ದೀನಿ.
ನಿಮಗೆ ಎಲ್ಲಿ ಹೋಗೋಕ್ಕೆ ಸಾಧ್ಯ ಆಗುತ್ತೆ, ನಿಮಗೆ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕನ್ಸುತ್ತೆ ಅಲ್ಲೇ ಹೋಗಿ ಬನ್ನಿ. ನಿಮ್ಮ ಇಷ್ಟದ ದೇವರನ್ನು ನೀವು ಪ್ರಾರ್ಥನೆ ಮಾಡಿ ಹೊಸ ವರ್ಷದ ತುಂಬ ಖುಷಿಯಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸಿ. ಥ್ಯಾಂಕ್ ಯು.